ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಹಿಂದಿನ 2 ವೀಡಿಯೋಗಳಲ್ಲಿ ಹೇಳಿದಾಗೆ ನಮ್ಮ ಪೇರೆಂಟ್ಸ್ ತಿಪ್ಟೂರಿನಲ್ಲಿ ಸೆಟ್ಲಾಗಿದ್ದರು. ಅವರು ರೀಸೆಂಟಾಗಿ ಬೆಂಗಳೂರಿಗೆ ಶಿಫ್ಟ್ ಆದರು. ಅವರು ಶಿಫ್ಟ್ ಆದಾಗ ತಿಪ್ಟೂರಿಂದ ಮನೆ ಖಾಲಿ ಮಾಡೋಕ್ಕೆ ನಾನು ಹೋಗಿದ್ದೆ. ಆವಾಗ ಕೆಲವು ಮೆಮೊರಿಯಾಗಿ ಕೆಲವೊಂದು ಐಟಮ್ಸ್ನ ನಮ್ಮ ತಾಯಿಯವರು ಇಟ್ಕೊಂಡಿದ್ರು. ಅದರನ್ನ ಮತ್ತೆ ಅವ್ರು ಇಲ್ಲಿರೋ ಮನೆಗೆ ತೊಗೊಂಡು ಹೋಗೋಕ್ಕಾಗಲಿಲ್ಲ. ನಾನೇ ಉಳಿಸ್ಕೊಂಬಿಟ್ಟೆ. ನಿನ್ನ ಮೆಮೊರಿ ಏನು, ನಾನೇ ಅದನ್ನು ನನ್ನ ಮೆಮೊರಿಯಾಗಿ ಇಟ್ಕೊಂಡಿರ್ತೀನಿ ಅಂತ. ಅದರದ್ದು 2 ಐಟಮ್ಗಳನ್ನ ನಾನು ತೋರಿಸಿದ್ದೇನೆ. 3ನೇ ಐಟಮ್ಮು ಸಹಿತ ಇದೊಂದು ಲಾಕು, ಇದು ಕೀ. ಈ ಲಾಕು ಹಿತ್ತಾಳೆದು, ಕಬ್ಬಣ. ಇಲ್ಲಿ ಒಳಗಡೆ ಹಿತ್ತಾಳೆ ಇದೆ, ಮುಂದ್ಗಡೆದು ಹಿತ್ತಾಳೆ ಇದೆ, ಮೇಲೆಲ್ಲ ಕಬ್ಬಣ ಇದೆ. ಇದು ನಮ್ಮ ತಂದೆಯವರ ತಂದೆ ಆಗಿದ್ದಂಥ ಗಡನ್ಗಿರಿ ಶ್ರೀನಿವಾಸ ಮೂರ್ತಿಯವರು ಕೊಡಿಸಿದ್ದಂತಹ ಲಾಕು. ತಿಪ್ಟೂರಿನಲ್ಲಿ ಹೊಸ ಮನೆ ಮಾಡಿದಾಗ ಟ್ರಾನ್ಸ್ಫರ್ ಆಗಿ ನಮ್ಮ ತಂದೆಯವರು ಬಂದು ಹೊಸ ಮನೆ ಮಾಡಿಕೊಂಡಾಗ ಲಾಕ್ ಇದನ್ನು ತೆಕ್ಕೊಟ್ಟಿದ್ರಂತೆ ನಮ್ಮ ಅಜ್ಜ, ಗಡನ್ಗಿರಿ ಅಜ್ಜ. ಇದು ಟ್ರಿಕ್ ಲಾಕು. ಇದು ನೋಡಿ ಲಾಕ್ ಆಗಿದೆ. ಇದನ್ನು ಹೇಗೆ ಓಪನ್ ಮಾಡೋದು ಅಂದರೆ ನೋಡಿ, ಹೀಗೆ ರೈಟ್ ಸೈಡಿಗೆ ಮಾಡಿದ್ರೆ ತಿರುಗುತ್ತೆ. ಕ್ರಾಸ್ ಮಾಡಬೇಕು. ಹಿಂಗೆ ಮಾಡಿ ಬಿಟ್ಟರೆ ಲಾಕ್ ಆಗುತ್ತೆ. ತಿರುಗಿಸಿದ್ರೆ ತೆಗೆಯುತ್ತೆ, ಮಾಡಿ ಹಿಂಗೆ ಬಿಟ್ಟರೆ ಲಾಕ್ ಆಗುತ್ತೆ. ಇದ್ರ ಮೇಲೆ ಹೆಸರು ಏನು ಬರೆದಿಲ್ಲ. ಇದ್ರ ಮೇಲೆ ಅಲಿಗರ್ ಅಂತ ಬರೆದಿದೆ. ಸಮ್ NT25 ಅಂತ ಇದೆ. ಆಮೇಲೆ 5 ಏನೋ ಇದೆ, ನನಗೆ ಕಾಣ್ತಾ ಇಲ್ಲ. ಕನ್ನಡಕ ಹಾಕ್ಕೊಂಡಿದ್ರು ತೆಗೆದ್ರೆ ಕಾಣುತ್ತೇನೋ. ರಾಕ್ 500 ಅಂತ ಇದೆ. ರಾಕ್ 500 ಅಂತ ಮೇಲಿದೆ, ಇಲ್ಲಿ ರಾಕ್ 500 ಅಂತ. ಈ ಕಡೆ ಅಲಿಗರ್ ಅಂತಿದೆ. ಈ ಕಡೆ N2T25 ಅಂತ ಇದೆ. ಈ ಕಡೆ N2T25 ಅಂತ ಇದೆ. ತುಂಬ ಹಳೆಯ ಲಾಕ್ ಇದು, ರಸ್ಟ್ ಹಿಡಿದೋಗಿದೆ. ಈ ಟ್ರಿಕ್ ಲಾಕನ್ನು ಕೊಟ್ಟಿದ್ದು ನಮ್ಮಮ್ಮ, ನಮ್ಮ ಗಡನ್ಗಿರಿ ಶ್ರೀನಿವಾಸ ಮೂರ್ತಿ ಅಜ್ಜನವ್ರು ನೆನಪಾಗಿ ಇಟ್ಕೋಬೇಕು ಅಂದ್ಕೊಂಡಿದ್ರು. ಈಗ ಇದು ನನ್ನ ಕೈ ಸೇರಿದೆ. ಇದನ್ನು ನಾನು ನಮ್ಮ ಗಡನ್ಗಿರಿ ಅಜ್ಜನ ನೆನಪಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೇನೆ. ಈ ಒಂದು ಲಾಕ್ಗೋಸ್ಕರ ನಮ್ಮ ಗಡನ್ಗಿರಿ ಶ್ರೀನಿವಾಸ ಮೂರ್ತಿ ಅಜ್ಜನವರು ನೆನಪಿಸ್ಕೊಳ್ತೇನೆ. ಹಾಗೂ ಗಡನ್ಗಿರಿ ಕುಟುಂಬದವ್ರಿಗೆ ಎಸ್ಪೆಷಲಿ ಹೇಳಲೇಬೇಕು. ಅವರೆಲ್ಲ ಯಾರಿಗೂ ಗೊತ್ತಾಗ್ದಾಗ ನಂಗೆ ಹೆಲ್ಪ್ ಮಾಡಿದ್ದಾರೆ. ಕಷ್ಟದಲ್ಲಿದ್ದಾಗ ನಾನು ಯಾರಿಗೂ ಹೇಳ್ದಲೆ, ಯಾರಿಗೂ ಗೊತ್ತಿಲ್ಲದಂಗೆ ವಾಲಂಟಿಯರಾಗಿ ಮಾಡಿದ್ದಾರೆ. ಅದರಲ್ಲೂ ಗಡನ್ಗಿರಿ ವೆಂಕಟೇಶ್ ಮೂರ್ತಿ, ಡಾಕ್ಟರ್ ವೆಂಕಟೇಶ್ ಮೂರ್ತಿ ಅವ್ರ ಫ್ಯಾಮಿಲಿನವರಂತೂ ಏನೋ ಒಂದು ಹೆಲ್ಪ್ ಇದ್ದೇ ಇರುತ್ತೆ ಅವ್ರ ಮನೆಯಿಂದ, ನನಗೆ ಅವ್ರ ಮಕ್ಳ ಕಡೆಯಿಂದ. ಸೊ ಇವರೆಲ್ಲರನ್ನೂ ಇವತ್ತು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ, ಅಂದರೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ.